ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಒಂದು ಮಸ್ಕ್ ಮೆಲನಲ್ಲಿ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕಪ್ಪ, ಮಸ್ಕ್ ಮೆಲನ್ ಐಸ್ ಕ್ರೀಮ್ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಫ್ರೂಟ್ ತೊಗೊಂಡು ನೀಟಾಗಿ ಸೈಡಲ್ಲಿ ಒಂದು ಸ್ವಲ್ಪ ಓಪನ್ ಮಾಡಿ, ಇನ್ನು ಅದರೊಳಗಡೆ ಇರೋ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಹಣ್ಣನ್ನು ಮಾತ್ರ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೀಟಾಗಿ ಓಪನ್ ಮಾಡ್ಕೋಬೇಕು, ಯಾಕಂದರೆ ಅದನ್ನು ಮಿಕ್ಸಿ ಮಾಡಿ ನಾನು ಅದೇ ಫ್ರೂಟ್ ಒಳಗಡೆ ಹಾಕ್ಕೊಳ್ಳೋಕ್ಕೋಸ್ಕರ. ಇನ್ನು ಮಿಕ್ಸಿ ಜಾರ್ಗೆ ಆ ಫ್ರೂಟ್ಸ್ ಎಲ್ಲ ತೆಗೆದು ಹಾಕ್ಕೊಂಡು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ನಾನು, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಶಾಪಿಗೆ ಬರಬೇಕಾದ್ರೇ ಬಾದಾಮ್ ಮತ್ತು ಗೋಡಂಬಿ ನೆನೆಸಿಟ್ಟಿದ್ದೆ. ಇನ್ನು ಬಂದ ತಕ್ಷಣ ಬಾದಾಮ್ ಸಿಪ್ಪೆ ಎಲ್ಲ ತೆಗೆದು ಗೋಡಂಬಿ ಎಲ್ಲ ವಾಶ್ ಮಾಡಿಕೊಂಡು ತಿರ್ಗಿ ಅದೇ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು 1 ರಿಂದ 1.5 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು 1 ಗ್ಲಾಸಷ್ಟು ಮಿಲ್ಕ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಅದು ಸ್ವಲ್ಪ ತರಿಯಾಗಿರುತ್ತೆ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಇನ್ನು ಮಿಕ್ಸಿ ಮಾಡಿ ಅದೇ ಫ್ರೂಟಿಗೆ ಹಾಕ್ಕೊಂಡು ಒಂದು ಫ್ರೀಝರಲ್ಲಿ ಇಟ್ಕೋಬೇಕು. ಒಂದು 4 ರಿಂದ 8 ಅವರ್ಸ್ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಥವಾ ನೆಕ್ಸ್ಟ್ ಡೇ ಆಫ್ಟರ್ನೂನ್ ತಿನ್ಲಿಕ್ಕೆ ಸರಿಯಾಗುತ್ತೆ. ಇನ್ನೊಂದು ಫ್ರೂಟ್ ಇತ್ತು, ಅದರಲ್ಲಿ ಮಿಲ್ಕ್ ಶೇಕ್ ಕೂಡ ಮಾಡಿಕೊಂಡೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ.